ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದನೇ ಅಂಶ ಇವತ್ತು ಸಮಗ್ರ ಜೀವನ ಶೈಲಿ ಭಾಗದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆವರೆಗೂ ನಾವು ಈಗಾಗಲೇ ಗೊತ್ತು ನಮ್ಮ ದೇಹ ಆರೋಗ್ಯಕ್ಕೆ ಮೂಲಭೂತ ಅಂಶಗಳು ಯಾವುದು ಅಂತ. ನಿನ್ನೆ ನಾವು ಏನ್ ತಿಳ್ಕೊಂಡಿದ್ವಿ ಅಂದ್ರೆ ಮೊದಲನೇದಾಗಿದ್ದಂತ ಮೂಲಭೂತ ಅಂಶ ಆಮ್ಲಜನಕ ಅಂದ್ರೆ ಆಕ್ಸಿಜನ್ ಅಂತ ತಿಳ್ಕೊಂಡಿದ್ವಿ ಅಲ್ವಾ. ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡನೇ ಮೂಲಭೂತ ಅಂಶ ಆಗಿರುವಂತ ನೀರಾಂಶ ಅಂದ್ರೆ ವಾಟರ್ ಎಲಿಮೆಂಟ್, ಇದ್ರ ಬಗ್ಗೆ ಕೂಲಂಕಷವಾಗಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಜೀವನ ನೀರು ಮೇಲೆ ಆಧಾರ ಆಗಿ ನಮ್ಮ ಪೂರ್ತಿ ಜೀವನ ಆಧಾರ ಆಗಿರ್ತದೆ. ಯಾಕಂದ್ರೆ ನೋಡಿ, ನಮ್ಮ ಭೂಮಿ ಮೇಲೆ 75% ನೀರಾಂಶ ಇದೆ. ನಮ್ಮ ಯಾವುದೇ ಸಸ್ಯ ತಗೊಳ್ಳಿ, ಪ್ರತಿ ಸಸ್ಯ ಒಳಗಡೆ 90% ನೀರಾಂಶ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ತರ ನಾವು ನೋಡ್ತಾ ಹೋದ್ರೆ ಪ್ರತಿ ಒಂದರಲ್ಲಿ ನೀರಾಂಶ ಎಷ್ಟೆಷ್ಟಿದೆ ಏನಂತ ಪ್ರತಿ ತಿಳ್ಕೊಂತ ಹೋದ್ರೆ ಅದು ಒಂದು ಅದ್ಭುತವಾದ ಒಂದು ಆಶ್ಚರ್ಯಕರ ವಿಷಯ. ಅಂದ್ರೆ ನಾವು ಅನ್ಕೊಂತೀವಿ, ನಾವು ಈಗ ಕಾಣಿಸ್ತಾ ಇರೋದು ನೋಡಿದ್ರೆ ಒಂಥರ ಯಾವ ತರ ಕಾಣಿಸ್ತೀವಿ, ಘನ ಪದಾರ್ಥ ಕಾಣಿಸ್ತೀವಿ ಅಲ್ವಾ. ಯಾವುದೇ ಒಂದು ಸಸ್ಯ ತಗೊಳ್ಳಿ, ಎಷ್ಟು ಘನ ಪದಾರ್ಥವಾಗಿ ಕಾಣಿಸ್ತದೆ. ಆದ್ರೂ ನೋಡಿ, ಅದ್ರ ಒಳಗಡೆ 90% ವಾಟರ್ ಅಂಶ, ನೀರಾಂಶ ಇದೆ. ಈ ತರ ತಿಳ್ಕೊಂತ ಹೋದ್ರೆ ಪೂರ್ತಿ ನಮ್ಮ ಇಡೀ ಜೀವನವೇ ನೀರಲ್ಲೇ ಹುಡ್ತೀವಿ, ನೀರ ಮೇಲೆ ಆಧಾರ ಆಗ್ತೀವಿ, ನೀರಿಂದನೇ ಬದುಕ್ತಾ ಇರ್ತೀವಿ. ಅಷ್ಟು ಈ ನೀರಾಂಶದ ಪ್ರಾಮುಖ್ಯತೆ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಈ ನೀರು ಅಂಶವನ್ನು ಈಗಾಗಲೇ ಹೇಳ್ಕೊಂಡಿದ್ವಿ. ನಮ್ಮ ಆರೋಗ್ಯ ಸರಿಯಾಗಿ ಇರಬೇಕು, ಸರಿಯಾದ ಆರೋಗ್ಯ ನಾವು ಹೊಂದಬೇಕು, ಸರಿಯಾದ ಆರೋಗ್ಯ ನಾವು ಅನುಭವಿಸ್ಬೇಕು ಅಂತಂದ್ರೆ ಏನ್ ಬೇಕು? 4 ಮೂಲಭೂತ ಅಂಶಗಳು. ಇದು ಎರಡನೇದು ಏನದು? ನೀರಾಂಶ. ಸೊ ಇದ್ರ ಬಗ್ಗೆ ಪೂರ್ತಿ ಕೂಲಂಕಷವಾಗಿ ನಿಮ್ಗೆ ಒಂದೊಂದು ಪಾಯಿಂಟ್ ನಾನು ಪೂರ್ತಿ ವಿವರವಾಗಿ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ PPT ತೋರಿಸ್ತಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಷ್ಟೋ ಅಂಶಗಳಿದೆ. ನಿಜವಾಗ ಒಂದು ಅದ್ಭುತವಾದ ಜ್ಞಾನ ಇದು. ನಾವು ಇದು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೋಬಾರ್ದು. ಮತ್ತೆ ತಿರ್ಗಾ ನೀವು ನೆನಪು ಮಾಡ್ಕೊಂಡಿರ್ಬೇಕು. ಅಂದ್ರೆ ಇವಾಗ ಏನ್ ಕೇಳ್ಕೊಂತಿರೋ, ಏನ್ ಶ್ರವಣ ಮಾಡ್ತಿರೋ ಮತ್ತೆ ಮನನ ಮಾಡ್ಕೊಂತಾನೆ ಇರ್ಬೇಕು. ಇದು ಯಾವಾಗ್ಲೂ ಮರೆತಬಾರ್ದು. ಅಂದ್ರೆ ನಿಮ್ಮ ಜೀವನದಲ್ಲಿ ನಿತ್ಯನೂ ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು. ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕು. ನೋಡಿ, ಈ ನೀರು ಅನ್ನೋದು ಜೀವನ ಆಧಾರವಾಗಿರ್ತದೆ. ಜೀವನವು ಮೊದಲು ನೀರಿನಲ್ಲಿ ಬೆಳೆಯಿತು ಮತ್ತು ತರುವಾಯ ಪ್ರತಿಯೊಂದು ಜೀವ ರೂಪವು ನೀರಿನ ಮೇಲೇನೆ ಅವಲಂಬಿತವಾಗಿದೆ. ಇದು ಜೀವನಕ್ಕೆ ಮತ್ತು ನಿಮ್ಮ ಆರೋಗ್ಯಕ್ಕೆ ಮೂಲಭೂತವಾಗಿದೆ. ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯ ಅಲ್ವಾ, ರೈಟ್? ಸೊ ಅದೇ ತರ ಭೂಮಿಯಲ್ಲಿ ಇರುವಂತ ನೀರು ಎಷ್ಟು ಅಂತಂದ್ರೆ, ಈ ಭೂಮಿ ಮೇಲೆ ಜೀವವು ಬೆಳೆದೇ ಮೊದಲು ಅಂಶ ನೀರು. ಎಲ್ಲಾ ಜೀವಿಗಳು ಬದುಕಲು ನೀರನ್ನು ಅವಲಂಬಿಸಿದೆ. ಈ ಭೂಮಿ ಮೇಲೆ ಮೊದಲನೇದಾಗಿ ಬಂದಿರೋದು ಯಾವುದು? ನೀರಾಂಶ. ಈ ಭೂಮಿ ಹುಟ್ಟಿದ ಮೇಲೆ ಮೊದಲನೇದಾಗಿ ಭೂಮಿ ಮೇಲೆ ಬಂದಿರುವಂತ ಅಂಶ ಏನಂದ್ರೆ ಈ ನೀರು ಅಂಶ ಅಂತ ಅರ್ಥ ಮಾಡ್ಕೊಳ್ಳಿ. ಅದೇ ತರ ಎಲ್ಲಾ ಜೀವಿಗಳು ಬದುಕ್ತಾ ಇದೆ ಅಂದ್ರೆ ಇವಾಗ ನೀರು ಅಂಶನೇ ಮುಖ್ಯ. ಆ ನೀರಾಂಶ ಇದ್ರೇನೆ ಪ್ರತಿ ಜೀವಿ ಅಂದ್ರೆ ಜಂತು ಜಾತಿ ಅಲ್ಲ, ವೃಕ್ಷ ಜಾತಿ ಮತ್ತೆ ಖನಿಜ ಜಾತಿ ಎಲ್ಲಾ ಕಡೆನೂ ಈ ನೀರಾಂಶ ಅನ್ನೋದು ಪ್ರಾಧಾನ್ಯವಾಗಿರ್ತದೆ, ಎಷ್ಟೋ ಪ್ರಮುಖವಾಗಿದೆ, ಅರ್ಥ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಭೂಮಿ ಮೇಲೆ ಈಗಾಗಲೇ ಹೇಳ್ಕೊಡ್ತೀವಿ 75% ನೀರಿದೆ ಅಲ್ವಾ. ಸಸ್ಯದಲ್ಲಿ 90% ನೀರಾಂಶ ಇದೆ, ಇದು ಅರ್ಥ ಮಾಡ್ಕೊಳ್ಳಿ. ಇದೇ ತರ ಸ್ನೇಹಿತರೆ, ಇನ್ ಸ್ವಲ್ಪ ನಾವು ತಿಳುವಳಿಕೆ ತಗೊಂಡಿದ್ರೆ ಈ ನೀರು ಬಗ್ಗೆ ಇನ್ನೂ ಆಶ್ಚರ್ಯಕರ ವಿಷಯಗಳಿದೆ. ಏನೇನದು? ನಮ್ಮ ನವಜಾತಿ ಶಿಶುಗಳು ಇವಾಗ್ಲೇ ಜಸ್ಟ್ ಬಾರ್ನ್ ಬೇಬೀಸ್ ಇರುತ್ತೆ, ಅಂದ್ರೆ ಅವಾಗ್ಲೇ ಹುಟ್ಟಿರ್ತಾರೆ ಬೇಬೀಸ್, ಒಂದು ಮಕ್ಕಳು. ಅವರಲ್ಲಿ 80% ನೀರು ಅಷ್ಟಿರತ್ತೆ, ನೀರಾಂಶ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಮಕ್ಕಳಲ್ಲಿ ಅಂದ್ರೆ ಸ್ವಲ್ಪ ಬೆಳೆಯಿರುವಂತ ಮಕ್ಕಳಲ್ಲಿ ಎಷ್ಟಿರ್ತಾರೆ? ಅವಾಗ ಸ್ವಲ್ಪ ಸ್ನಾಯುಗಳು ಎಲ್ಲ ವೃದ್ಧಿ ಆಗಿರ್ತದಲ್ಲ, ಸ್ನಾಯುಗಳು ಎಲ್ಲ ವೃದ್ಧಿ ಆಗಿರ್ತದೆ. ಅದಕ್ಕೋಸ್ಕರ ಸ್ವಲ್ಪ ನೀರಾಂಶ ಕಡಿಮೆ ಆಗತ್ತೆ. ಅದೆಷ್ಟಂದ್ರೆ 55 60% ಇರುತ್ತೆ. ಮತ್ತೆ ವಯಸ್ಸಾಗಿರ್ತದಲ್ಲ, ಅವರಲ್ಲಿ ನೋಡಿದ್ರೆ 45 65% ನೀರಿರುತ್ತೆ. ಸೊ ಇಷ್ಟು ಪ್ರಾಮುಖ್ಯತೆ ಇರುವಂತ ಈ ನೀರನ್ನು ನಾವು ಸರಿಯಾದ ಪಾಲನೆ ಮಾಡಬೇಕು. ಸರಿಯಾದ ಎಲ್ಲಾ ಷರತ್ತುಗಳು ನಾವು ಅನ್ವಯಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ಇನ್ನೂ ಹೆಚ್ಚಾಗಿ ನೋಡಿದ್ರೆ ನಮ್ಮ ದೇಹ ಪ್ರತಿಯೊಂದು ಜೀವಕೋಶವು ಅದರ ಉಳಿವಿಗೆ ನೀರಿನ ಅಂಶ ಬೇಕು. ಅಂದ್ರೆ ಯಾವುದೇ ಜೀವಕೋಶ ಬದುಕಬೇಕಂದ್ರೆ ಈಗಾಗಲೇ ತಿಳ್ಕೊಂಡಿದ್ವಿ, ನೀರು ಅಂಶ ಕಡ್ಡಾಯವಾಗಿ ನಾವು ಸರಿಯಾಗಿ ನೀರು ಅಂಶನು ಕೊಡಬೇಕು. ನೀರು ನಿಮ್ಮ ದೇಹಕ್ಕೆ ಈ ಕೆಳಗಿನ ಕಾರ್ಯಗಳನ್ನು ಮಾಡುತ್ತದೆ. ಸ್ನೇಹಿತರೆ, ನಮ್ಮ ದೇಹದಲ್ಲಿ
ನೀರು ಏನೇನ್ ಮಾಡತ್ತೆ ಈಗಾಗಲೇ ನಾನು ಹೇಳ್ತಾ ಬಂದಿದ್ದೀನಿ, ಎಷ್ಟೋ ಕ್ಲಾಸಲ್ಲಿ ಹೇಳ್ತಾ ಬಂದಿದ್ದೀನಿ. ಸೊ ಮತ್ತೊಂದ್ಸರಿ ಇಲ್ಲಿ ನೆನಪು ಮಾಡ್ಕೊಳ್ಳೋಣ. ಏನದು ಅಂದ್ರೆ, ನೀರು ಏನ್ ಮಾಡತ್ತೆ ನಮ್ಮ ದೇಹ ಒಳಗಡೆ ಹೋದ್ಮೇಲೆ, ನೀರಿಂದ ಏನೇನು ಕೆಲಸಗಳಾಗತ್ತೆ ನಮ್ಮ ದೇಹ ಒಳಗಡೆ ಅಂತ ಅರ್ಥ ಮಾಡ್ಕೊಂಡ್ರೆ, ಮೊದಲನೇದಾಗಿ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗ್ತದೆ, ಡೈಜೆಷನ್ ಚೆನ್ನಾಗಾಗ್ತದೆ ಯಾವಾಗ ನೀರಾಂಶ ಕರೆಕ್ಟ್ ಆಗಿದ್ರೆ. ಮತ್ತೆ ಈ ನೀರು ಅನ್ನೋದು ಬೆವರು, ಮೂತ್ರ ಮತ್ತು ಮೂತ್ರ ಮಲ ರೂಪದಲ್ಲಿ ನಮ್ಮ ದೇಹದಿಂದ ವಿಷವನ್ನು ತೆಗೆದಾಕ್ತಾ ಇರ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೀರಾಂಶ ಚೆನ್ನಾಗಿದ್ರೆ ನಿಮ್ಮ ವಿಸರ್ಜನೆ ಅನ್ನೋದು ಚೆನ್ನಾಗಾಗ್ತದೆ. ಅಂದ್ರೆ ವಿಸರ್ಜನೆ ಆಗುವಾಗ ಏನೇನು ವಿಸರ್ಜನೆ ಆಗ್ತಾ ಇರ್ತದೆ ಈಗಾಗಲೇ ನಮ್ಗೆ ಗೊತ್ತು, ಎಷ್ಟೋ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ವಿ. ಪ್ರತಿಯೊಂದು ಅಂದ್ರೆ ದೇಹ ಒಳಗಡೆ ಎಲ್ಲಾ ಚಯಾಪಚಯ ಚರ್ಯಗಳು ಮತ್ತೆ ಎಲ್ಲಾ ರಾಸಾಯನಿಕ ಚರ್ಯಗಳು, ಈ ಜೀರ್ಣಕೋಶ ಅಂದ್ರೆ ಜೀರ್ಣಕೋಶದಲ್ಲಿ ಜೀರ್ಣ ಆಗೋದು ಎಲ್ಲ ಆದ್ಮೇಲೆ ಅಲ್ಲಿ ಉತ್ಪನ್ನ ಆಗ್ತಾ ಇರೋಂತ ಆ ಪೋಷಕಾಂಶಗಳಾಗ್ಬೋದು, ಯಾವುದೇ ವಿಟಮಿನ್ಸು, ಯಾವುದೇ ಪ್ರೋಟೀನ್ಸು ಎಲ್ಲ ನಮ್ಮ ಸಣ್ಣ ಕರಳು ಹೊರಗಡೆ ಸಂಗ್ರಹಿಸ್ಕೊಂತದೆ. ಅದರಿಂದ ನಮ್ಮ ರಕ್ತ ಒಳಗಡೆ ಸೇರ್ಕೊತದೆ ಎಲ್ಲ ಪೋಷಕಾಂಶಗಳು. ಮತ್ತೆ ವ್ಯರ್ಥ ಪದಾರ್ಥಗಳು ಏನಾಗತ್ತೆ, ಯಾವುದೇ ಇನ್ನೊಂದು ನೋಡಿ, ನಾವು ಯಾವುದೇ ಒಂದು ಅಲೋಪತಿ ಟ್ಯಾಬ್ಲೆಟ್ ತಗೋತೀವಿ, ಅದು ಪೂರ್ತಿ ಕರಗಲ್ಲ, ಅದು ಅರ್ಥ ಮಾಡ್ಕೊಳ್ಳಿ. ಅದು ಪೂರ್ತಿ ಕರಗಸ್ಕೆ ನಮ್ಗೆ ಅಷ್ಟು ಆ ಥರ ಎಂಜೈಮ್ಗಳು ನಮ್ಮ ದೇಹದಲ್ಲಿ ಉತ್ಪನ್ನ ಆಗಲ್ಲ. ಅಂದ್ರೆ ಲಿವರ್ ಆ ಥರ ಎಂಜೈಮ್ಗಳನ್ನು ಉತ್ಪನ್ನ ಮಾಡಲ್ಲ. ಅದಕ್ಕೋಸ್ಕರ ಯಾವುದೇ ಅಲೋಪತಿ ಮೆಡಿಸಿನ್ ತಗೊಂಡ್ರೆ ಖಂಡಿತವಾಗಿ ಪೂರ್ತಿ ಜೀರ್ಣ ಮಾಡಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಅದೆಲ್ಲ ಏನಾಗ್ತದೆ, ಅದು ವ್ಯರ್ಥವಾಗತ್ತೆ. ಅದು ವ್ಯರ್ಥ ಪದಾರ್ಥವಾಗಿ ಒಂದು ವ್ಯರ್ಥವಾಗಿ ಅದೇ ವ್ಯರ್ಥ ಪದಾರ್ಥಗಳು ಮತ್ತೆ ಇನ್ನು ಸ್ವಲ್ಪ ಈ ಟಾಕ್ಸಿನ್ಸ್, ವಿಷ ಪದಾರ್ಥಗಳು ಎಲ್ಲಾನು ಯಾವ್ದ್ಯಾವ್ದು ಸಂಗ್ರಹಿಸಿಕೊಂಡಿರ್ತದೋ ಜೀರ್ಣ ಆದ್ಮೇಲೆ ಅದೆಲ್ಲ ಏನ್ ಮಾಡ್ತದೆ, ಈ ದೊಡ್ಡ ಕರ್ಲು ಹೊರಗಡೆ ಸಂಗ್ರಹಿಸ್ಕೊತದೆ ಸ್ನೇಹಿತರೆ. ಸೊ ನೇರವಾಗಿ ದೊಡ್ಡ ಕರ್ಲು ಹೊರಗಡೆ ಸಂಗ್ರಹಿಸ್ಕೊಂಡು ಅಲ್ಲಿಂದ ಆಚೆ ಕಡೆ ಹೋಗ್ತದೆ. ಅದೇ ವಿಸರ್ಜನೆ ಅಂತ ಕರಿತಾ ಇದ್ವಿ ಅಲ್ವಾ. ಸೊ ಈ ತರ ಈ ಮೂತ್ರದಿಂದ ಅಂದ್ರೆ ಈ ಮಲದಿಂದ ವಿಸರ್ಜನೆ ಆಗುವಾಗ ಈ ಟಾಕ್ಸಿನ್ಸ್ ಅಂದ್ರೆ ಈ ವ್ಯರ್ಥ ಪದಾರ್ಥ ಎಲ್ಲ ಆಚೆ ಕಡೆ ಹೋಗುತ್ತೆ. ಮತ್ತೆ ನಮ್ಮ ಆ ಈ ಅಂದ್ರೆ ಮೂತ್ರದಿಂದನೂ ಹೋಗ್ತಾ ಇರ್ತದೆ. ಮೂತ್ರದಿಂದನೂ ಯಾವುದೇ ವಿಷ ಪದಾರ್ಥ ಇದ್ರೆ ಮೂತ್ರದಿಂದನೂ ಆ ವಿಷ ಪದಾರ್ಥಗಳೆಲ್ಲ ಆಚೆ ಕಡೆ ಹೋಗ್ತಾ ಇರ್ತದೆ. ಅದೊಂದು ಪದ್ಧತಿ. ಆಮೇಲೆ ಕೊನೆಯದೇನಂದ್ರೆ ಬೆವರು ರೂಪದಲ್ಲಿನೂ ಈ ಟಾಕ್ಸಿನ್ಸ್ ಎಲ್ಲ ಆಚೆ ಕಡೆ ಹೋಗ್ತಾ ಇರ್ತವೆ, ವಿಷ ಪದಾರ್ಥಗಳು ಆಚೆ ಕಡೆ ಹೋಗ್ತದೆ. ಈ ಮೂರು ವಿಧಗಳಲ್ಲಿ ವಿಷ ಪದಾರ್ಥಗಳು ನಮ್ಮ ದೇಹ ಅನ್ನೋದು ತ್ಯಜಿಸ್ತಾ ಇರ್ತದೆ, ದೇಹದಿಂದ ಆಚೆ ಕಡೆ ಕಲಿಸ್ತಾ ಇರ್ತದೆ. ಅವಾಗ ಪೂರ್ತಿ ಶುದ್ಧಗೊಳಿಸ್ಕೊಂತದೆ ದೇಹ. ಅವಾಗ ದೇಹ ಆರೋಗ್ಯವಂತವಾಗಿರುತ್ತೆ. ಇದು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆಲ್ಲಾ ಬೇಕಾಗಿರೋದು ಏನು, ಈ ಮೂರು ವಿಷ ಪದಾರ್ಥಗಳು ತೆಗೆದಾಕ್ಬೇಕಂದ್ರೆ ಈ ಮೂರು ವಿಧಗಳಲ್ಲಿ ಬೇಕಾಗಿರೋದು ಪ್ರಧಾನ ಅಂಶ ನೀರು. ಇದು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಸೊ ಅವಾಗ ನಮ್ಮ ದೇಹದಲ್ಲಿ ಸರಿಯಾದ ನೀರು ನಾವು ಪಾಲನೆ ಮಾಡ್ಬೇಕಾಗತ್ತೆ, ಕೊಡ್ಬೇಕಾಗತ್ತೆ. ನಮ್ಮ ದೇಹದ ಉಷ್ಣತ ಇದೆಲ್ಲ, ನಮ್ಮ ದೇಹ ಉಷ್ಣತ ಇದು ನಿರ್ಣಯ ಮಾಡೋದು, ನಿಯಂತ್ರಣ ಮಾಡೋದು ಯಾರು, ನೀರಾಂಶ. ಅದು ಅರ್ಥ ಮಾಡ್ಕೊಳ್ಳಿ. ನೋಡಿ, ಇನ್ನೊಂದು ದುಗ್ಧರಸ ಗ್ರಂಥಿ ಅಂದ್ರೆ ಲೈಂಪ್ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ಲ, ಈ ಲೈಂಪ್ ಗ್ಲ್ಯಾಂಡ್ ಅಲ್ಲಿ ಸರಿಯಾದ ನೀರು ಅಲ್ಲಿ ಸೇರ್ಕೊಂಡಿದ್ರೆ, ಸರಿಯಾದ ನೀರು ಅನ್ನೋದು ಅಲ್ಲಿ ನಾವು ನಿರ್ವಹಿಸ್ಕೊಂಡಿದ್ರೆ ಏನಾಗ್ತದೆ, ಎಲ್ಲಾ ರೋಗಗಳ ಯಾವುದೇ ರೋಗ ಇರಲಿ ಅದಕ್ಕೂ ವಿರುದ್ಧವಾಗಿ ಹೋರಾಡಕ್ಕೆ ನಮ್ಗೆ ಅಲ್ಲಿ ಸಹಾಯ ಮಾಡುತ್ತೆ. ಯಾವುದು, ಲಿಂಪ್ ಗ್ಲ್ಯಾಂಡ್ ಅಂತ ಅರ್ಥ ಮಾಡ್ತೀವಿ. ಲಿಂಪ್ ಗ್ಲ್ಯಾಂಡ್ ಅಂದ್ರೆ ದುಗ್ಧರಸ ಗ್ರಂಥಿ. ಈ ಗ್ರಂಥಿಯೊಳಗಡೆ ಏನಿರ್ಬೇಕು, ಸರಿಯಾದ ನೀರಾಂಶ ಇದ್ರೆ ಖಂಡಿತವಾಗಿ ಯಾವುದೇ ರೋಗ ಇರಲಿ ಆ ರೋಗ ಮೇಲೆ ಹೋರಾಡಕ್ಕೆ ನಮ್ಗೆ ತುಂಬಾ ಸಹಾಯ ಆಗುತ್ತೆ ಸ್ನೇಹಿತರೆ. ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ದೇಹದಲ್ಲಿ ನೀರಿನ ಅಂಶಗಳು ಯಾವ್ಯಾವ ತರ ಇರ್ತದೆ, ಯಾವ ಅವಯವಕ್ಕೆ ಎಷ್ಟು ನೀರಾಂಶ ಅನ್ನೋದು ಬೇಕಾಗಿದೆ ಅಲ್ಲಿ ಅದ್ರ ಒಳಗಡೆ ಅಂದ್ರೆ ಅಲ್ಲಿ ಒಳಗಡೆ ಸಂಗ್ರಹಿಸ್ಕೊಂತದ್ದು ನೋಡೋಕೆ ಪ್ರಯತ್ನ ಮಾಡ್ತಾರೆ. ನೋಡಿ, ಮೂಲಗಳಲ್ಲಿ ಈ ಬೋನ್ಸ್ ತಗೊಳ್ಳಿ, ಬೋನ್ಸ್ ಅಂತ ಹೇಳ್ತೀವಲ್ಲ ಮೂಲಗಳು, ಅದರಲ್ಲಿ 22%. ಲಿವರ್ ನೋಡಿದ್ರೆ 69% ಇದೆ. ಮೆದುಳು ನೋಡಿದ್ರೆ 74% ಅಲ್ವಾ. ಸ್ನಾಯುಗಳು ನೋಡಿದ್ರೆ ಕಂಡರಗ ಅಂತ ಹೇಳ್ತೀವಲ್ಲ, ಕಂಡರಗಳೆಲ್ಲ 75%, 75%. ಮತ್ತೆ ಕಿಡ್ನಿ ನೋಡಿದ್ರೆ 72%, ರಕ್ತದಲ್ಲಿ 73%. ಇಷ್ಟೆಲ್ಲ ನೀರಾಂಶ ಇರ್ತದೆ, ಅರ್ಥ ಮಾಡ್ಕೊಳ್ಳಿ. ಅವಾಗ ಸ್ನೇಹಿತರೆ, ಸೊ ಖಂಡಿತವಾಗಿ ಏನಾಗಿದೆ ನೋಡಿ, ಇಲ್ಲಿ ಹೆಚ್ಚು ನೀರಾಂಶ ಇರೋದು ಯಾವುದು, ರಕ್ತ ಮತ್ತೆ ಕಿಡ್ನಿ. ಈ ಎರಡೂನು ಯಾವಾಗ ನೀವು ನೀರು ಸರಿಯಾಗಿ ಕೊಡಲ್ಲೋ ದೇಹಕ್ಕೆ, ಈ ಎರಡೂನು ಏನಾಗ್ತದೆ, ಖಂಡಿತವಾಗಿ ಅದಕ್ಕೆಲ್ಲಾನು ರೋಗ ಬರೋದು ಶುರು ಆಗತ್ತೆ. ಅದರಿಂದ ರೋಗಗಳು ಶುರು ಆಗತ್ತೆ, ಅದಕ್ಕೂ ಎಫೆಕ್ಟ್ ಆಗುತ್ತೆ. ಮೊದಲನೇದಾಗಿ ಪ್ರಭಾವಿತ ಆಗೋದು ನೀರಾಂಶ ಕಡಿಮೆ ಇರುವ ದೇಹದಲ್ಲಿ ಕಿಡ್ನಿ ಮತ್ತು ರಕ್ತ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಈಗ ನೆಕ್ಸ್ಟ್ ಮುಂದಿನದು ಏನ್ ನೋಡೋಣ ಅಂದ್ರೆ, ಮುಂದಿನ ವಿಷಯ ನಾವು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋದು, ಹೆಚ್ಚು ಪರಿಣಾಮ ಬೀರುವ ಅಂಗ ಯಾವುದು, ಯಾವುದೇ ನೀರಾಂಶ ಚೆನ್ನಾಗಿಲ್ಲ ಅಂದ್ರೆ ಕಿಡ್ನಿ. ಅದು ಅರ್ಥ ಮಾಡ್ಕೊಳ್ಳಿ, ಕಿಡ್ನಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಕಾರ್ಯನಿರ್ವಹಿಸುವಂತ ಈ ಮೂತ್ರಪಿಂಡ ಇದೆಲ್ಲ, ಇದಕ್ಕೂ ಎಷ್ಟು ಪರ್ಸೆಂಟ್ ನೀರು ಬೇಕು, 82%, 82% ಬೇಕಾಗತ್ತೆ ನೀರು ಅನ್ನೋದು. ಈ ಮೂತ್ರಪಿಂಡಿಯ ಶಕ್ತಿ ಇದೆಲ್ಲ,
ನಮ್ಮ ದೇಹದಲ್ಲಿ ಯಾವುದಕ್ಕೆ ಸಂಪರ್ಕ ಹೊಂದಿದೆ ಗೊತ್ತಾ? ಕೀಲುಗಳು, ಜಾಯಿಂಟ್ಸ್. ನಿನ್ನೆ ನಾವು ಏನ್ ತಿಳ್ಕೊಂಡಿದ್ವಿ? ಲಿವರ್ ಯಾವ್ದು ನೇರವಾಗಿ ಸಂಪರ್ಕ ಇದೆ? ಚರ್ಮಕ್ಕೆ. ಯಾವುದೇ ಚರ್ಮ ರೋಗಗಳು ಬರ್ತಾ ಇದೆ ಅಂದ್ರೆ ನಿಮ್ಮ ಲಿವರ್ ಶಕ್ತಿ ಅಂದ್ರೆ ಈಗಾಗಲೇ ಎಷ್ಟೇ ತಿಳ್ಕೊಂಡಿದ್ವಿ ನಾವು. ಲಿವರ್ ಅನ್ನೋದಿಲ್ಲ, ಆ ಲಿವರ್ಗಿರುವಂತ ಶಕ್ತಿ ವಿಹೀನ ಆಗಿದೆ ಅಂತ ಅರ್ಥ ಅಲ್ವಾ? ಸಾರಿ, ಲಿವರ್ ಅಲ್ಲ, ಲಂಗ್ಸ್. ಲಂಗ್ಸ್ ಕೆಪಾಸಿಟಿ ಅಂದ್ರೆ ಶ್ವಾಸಕೋಶಗಳಿದೆಲ್ಲ, ಶ್ವಾಸಕೋಶಗಳ ಶಕ್ತಿ ವಿಹೀನ ಆಗಿದ್ರೆ ನಿಮ್ಗೆ ಚರ್ಮ ರೋಗಗಳು ಬರುತ್ತೆ ಅಂತ ನಿನ್ನೆ ಅಂಶದಲ್ಲಿ ತಿಳ್ಕೊಂಡಿದ್ವಿ. ಇವಾಗ ತಿಳ್ಕೊಳ್ತಾ ಇರೋದು ಕಿಡ್ನಿ. ಈ ಕಿಡ್ನಿ ಅನ್ನೋದು ಪ್ರಭಾವಿತ ಆಗತ್ತೆ ಯಾವಾಗ? ನೀರು ಕಡಿಮೆ ಇದ್ರೆ, ನಮ್ಮ ದೇಹದಲ್ಲಿ ನೀರು ಕಡಿಮೆ ಇದ್ರೆ ಈ ಕಿಡ್ನಿ ಅನ್ನೋದು ಪ್ರಭಾವಿತ ಆಗತ್ತೆ, ನಕಾರಾತ್ಮಕ ಪ್ರಭಾವ ತೋರಿಸ್ತದೆ ಅದ್ರ ಮೇಲೆ. ಅವಾಗ ಏನಾಗ್ತದೆ? ಈ ಕಿಡ್ನಿದಿಂದ ಸ್ನೇಹಿತರೆ ನೇರವಾಗಿ ನಿಮ್ಮ ಜಾಯಿಂಟ್ಸ್, ನಿಮ್ಮ ಯಾವುದೇ ಕೀಲುಗಳಿದೆಲ್ಲ, ಇಡೀ ದೇಹದಲ್ಲಿರುವಂತ ಕೀಲುಗಳು, ಅದು ಪ್ರತಿ ಕೀಲುಗಳು ಈ ಕಿಡ್ನಿನೇ ನಿಯಂತ್ರಣ ಮಾಡ್ತಾ ಇರ್ತದೆ. ಖಂಡಿತವಾಗಿ ಕಿಡ್ನಿಗೆ ಯಾವುದೇ ತೊಂದರೆ ಆದ್ರೆ ಈ ಜಾಯಿಂಟ್ಸ್ ಪೇನ್ ಬರ್ತಾ ಇರ್ತದೆ. ಅಂದ್ರೆ ಏನಾದ ಅರ್ಥ ಅಂದ್ರೆ, ಸರಿಯಾದ ನೀರು ನಾವು ಕುಡಿಯಿಲ್ಲ ಅಂದ್ರೆ ಸರಿಯಾದ ಕ್ವಾಂಟಿಟಿ, ಆ ಪರಿಣಾಮದಲ್ಲಿ ನಾವು ನೀರು ಸೇವನೆ ಮಾಡ್ತಾ ಇಲ್ಲ ಅಂದ್ರೆ ಏನಾಗ್ತದೆ? ಜಾಯಿಂಟ್ಸ್ ಪೇನ್ ಶುರು ಆಗತ್ತೆ ಅಂತ ಅರ್ಥ ಅಲ್ವಾ? ಜಾಯಿಂಟ್ ಪೇನ್ಸ್ ಅಂದ್ರೆ ಶುರು ಆಗ್ತದೆ. ಆಮೇಲೆ ಇನ್ನೊಂದು ಏನಾಗ್ತದೆ ಗೊತ್ತಾ? ಈ ಸರಿಯಾದ ನೀರು ಕುಡಿತಾ ಇಲ್ಲ ಅಂತ ಆ ವ್ಯಕ್ತಿಗಳಲ್ಲಿ ಇನ್ನೊಂದು ಶುರು ಆಗತ್ತೆ ಸ್ನೇಹಿತರೆ, ಭಯ ಶುರು ಆಗತ್ತೆ. ಅದ ಅರ್ಥ ಮಾಡ್ಕೊಳ್ಳಿ. ಈ ಭಯ ಅನ್ನುವಂತ ಒಂದು ಈ ಲಕ್ಷಣ ಇದೆಲ್ಲ, ಈ ಭಯ ಅಂತ ಲಕ್ಷಣ ಹೆಚ್ಚು ಪರಿಣಾಮದಲ್ಲಿ ನೋಡ್ತಾ ಇರೋದು ನಾವು ನೋಡ್ಬೇಕಂತದ್ದು, ಯಾರೇ ನೀರು ಸರಿಯಾಗಿ ಕುಡಿದಿಲ್ಲ ಅಂದ್ರೆ, ಕಮ್ಮಿ ನೀರು ಕುಡಿತಾ ಇದ್ರೆ ಅಂದ್ರೆ ಅವ್ರ ಹೊರಗಡೆ ಈ ಭಯ ಅನ್ನೋದು ಜಾಸ್ತಿ ಉಂಟಾಗ್ತದೆ. ಅದೊಂದೇ ಅಲ್ಲ, ಈ ಭಯ ಯಾವಾಗ ನೀರು ಸರಿಯಾಗಿ ಕುಡಿತಾ ಇಲ್ಲ ಭಯ ಅನ್ನೋದು ಉಂಟಾಗತ್ತೆ, ಅದೊಂದು. ಅದರಿಂದ ಪ್ರಭಾವಿತ ಆಗೋದು ಕಿಡ್ನಿ, ಅದರಿಂದ ಪ್ರಭಾವಿತ ಆಗೋದು ನಿಮ್ಮ ಎಲ್ಲ ಜಾಯಿಂಟ್ಸ್. ಅಂದ್ರೆ ನಿಮ್ಮ ಜಾಯಿಂಟ್ಸ್ ಪೇನ್ಸ್, ಈ ಅಂದ್ರೆ ಕೀಲುಗಳ ಅಲ್ಲಿ ನೋವಾಗ್ತಾ ಇರ್ತದೆ, ಎಲ್ಲ ಜಾಯಿಂಟ್ಸ್ ಪೇನ್ ಬರ್ತಾ ಇರೋದಕ್ಕೆ ಪ್ರಧಾನ ಕಾರಣ ಎಂದರೆ ನೀವು ಸರಿಯಾಗಿ ನೀರು ಪಾಲನೆ ಮಾಡ್ತಾ ಇಲ್ಲ, ಸರಿಯಾಗಿ ನೀರು ನೀವು ದೇಹಕ್ಕೆ ಕೊಡ್ತಾ ಇಲ್ಲ, ಸಂಗ್ರಹಿಸ್ಕೊಂತಾ ಇಲ್ಲ ಅಂತ ಇದು ಅರ್ಥ ಮಾಡ್ಕೋಬೇಕು ನಾವು ಅಲ್ವಾ? ಸೊ ಇದು ಒಂದು ಪ್ರಾಮುಖ್ಯವಾದ, ತುಂಬಾ ಅತ್ಯುತ್ತಮವಾದ ಅಂಶ ಸ್ನೇಹಿತರೆ. ಇದು ಯಾವಾಗಲೂ ನೆನಪಿಟ್ಕೊಳ್ಳಿ, ಈ ಅಂಶವನ್ನು ಮರೆಯಬಾರದು. ಯಾಕಂದ್ರೆ ಕಿಡ್ನಿದಿಂದ ಜಾಯಿಂಟ್ಸ್ ಎಫೆಕ್ಟ್ ಆಗುತ್ತೆ. ನಾವು ಯಾವಾಗ ನೋಡಿ ಏನಂತ ಅನ್ಕೊಳ್ತಾ ಇದ್ವಿ, ನಮ್ಗೆ ಜಾಯಿಂಟ್ ಪೇನ್ ಬಂದಿದೆ ಅಂದ್ರೆ ಆ ಕೀಲುಗಳಲ್ಲಿ ಏನೋ ತೊಂದರೆ ಇದೆ ಅಂತ ಅನ್ಕೊಂತೀವಲ್ಲ. ಕೀಲುಗಳಲ್ಲಿ ಏನೋ ತೊಂದರೆ ಇಲ್ಲ. ಖಂಡಿತವಾಗಿ ಪ್ರತಿ ಕೀಲು ಅದರಲ್ಲಿ ಏನೋ ನೋವು ಬಂದ್ರೂ ಅಲ್ಲಿ ನೀರಾಂಶ ಕಡಿಮೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಏನ್ ಕಡಿಮೆ ಆಗಿದೆ? ನೀರಾಂಶ ಕಡಿಮೆ ಆಗಿದೆ. ಸೊ ಇದು ಪ್ರಧಾನವಾಗಿರುತ್ತೆ, ಇದು ನಾವು ಅರ್ಥ ಮಾಡ್ಕೋಬೇಕು. ಈ ನೀರಿನ ಕೊರತ ಕೀಲು ನೋವುಗಳಿಗೆ ಕಾರಣವಾಗತ್ತೆ, ವಿಶೇಷವಾಗಿ ಮೊಣಕಾಲು ಕೀಲು. ಈ ನೀ ಜಾಯಿಂಟ್ ಅಂತಿದೆಯಲ್ಲ, ಮೊಣಕಾಲು ಕೀಲು, ಅದು ತುಂಬಾ ಹೆಚ್ಚಾಗಿ ಪ್ರಭಾವಿತ ಆಗತ್ತೆ. ಅದಕ್ಕೆ ನೋಡ್ತಾ ಇರ್ತೀವಿ, ಎಲ್ಲರಿಗೂ ಆರ್ಥರೈಟಿಸ್ ಬರ್ತಾ ಇರ್ತದೆ, ರೊಮ್ಯಾಟಿಕ್ ಆರ್ಥರೈಟಿಸ್ ಬರ್ತಾ ಇರ್ತದೆ. ಇವೆಲ್ಲಾರು ಏನ್ ಪ್ರಧಾನ ಕಾರಣ ಅಂದ್ರೆ, ಅವರು ಸರಿಯಾಗಿ ನೀರು ಕುಡಿದಿಲ್ಲ, ಅವ್ರ ಜೀವನದಲ್ಲಿ ಸರಿಯಾದ ನೀರು ಯಾವಾಗ ದೇಹಕ್ಕೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅರ್ಥ ಮಾಡ್ತಾರೆ. ಆಮೇಲೆ ಸ್ನೇಹಿತರೆ, ಪ್ರತಿಯೊಬ್ಬರು ದೇಹದ ತೂಕ ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು ಇದು ಅರ್ಥ ಮಾಡ್ಕೋಬೇಕಲ್ಲ. ಈಗಾಗಲೇ ತಿಳ್ಕೊಂಡಿದ್ವಿ ನೀರಾಂಶ, ಅದ್ರ ಪ್ರಭಾವಿತ ಏನು, ಅದಕ್ಕಿರುವಂತ ಪ್ರಾಮುಖ್ಯತೆ ಏನೋ ಇಷ್ಟುವರೆಗೂ ತಿಳ್ಕೊಂಡಿದ್ವಿ. ಆದ್ರೆ ಎಷ್ಟು ನೀರಾಂಶ ಕುಡಿಬೇಕು, ಎಷ್ಟು ನೀರು ನಾವು ಸಂಗ್ರಹ ಮಾಡ್ಕೋಬೇಕು ಅಂದ್ರೆ, ನಿಮ್ಮ ದೇಹದ ತೂಕದಲ್ಲಿ 4-6%ಗೆ ಸಮಾನವಾದ ಕನಿಷ್ಠ ಪ್ರಮಾಣದಲ್ಲಿ ನೀರು ಕುಡಿಬೇಕಾಗತ್ತೆ. ಅಂದ್ರೆ ಕನಿಷ್ಠ ಪಕ್ಷ ಒಂದು 10 ಗ್ಲಾಸ್ ನೀರು ಅಂತ ಇಟ್ಕೊಳ್ಳಿ. ಒಂದೊಂದು ಗ್ಲಾಸು ಒಂದು 150 ಮಿಲಿ ಲೀಟರ್ ಅನ್ಕೊಂಡಿದ್ರೆ 10 ಗ್ಲಾಸ್ ನಾವು ಪಾಲನೆ ಮಾಡ್ತೀವಿ ಅಲ್ವಾ? ಸೊ ನಾವು ಯಾವ ತರ ನೀರು ಕುಡಿಬೇಕಾಗತ್ತೆ, ಈಗಾಗಲೇ ನೀರು ಯಾವ ತರ ಕುಡಿಯೋ ವಿಧಾನ, ನೀರು ಯಾವ ತರ ಇರಬೇಕು ಅನ್ನೋದು ತುಂಬಾ ಕೂಲಂಕಷವಾಗಿ ಈಗಾಗಲೇ ನಾವು ನಮ್ಮ ಸಮಗ್ರ ಜೀವನಶೈಲಿ ತತ್ವಗಳಲ್ಲಿ ತುಂಬಾ ಹೆಚ್ಚಾಗಿ ತಿಳ್ಕೊಂಡಿದ್ವಿ. ಆದ್ರೆ ಇವತ್ತಿನ ಈ ಅಂಶದಲ್ಲಿ ಸ್ವಲ್ಪ ಮಾಹಿತಿ ಏನಂದ್ರೆ, ನಾವು ಕುಡಿಯಬೇಕಾದಂತ ನೀರು ಶುದ್ಧ ಕ್ಷಾರೀಯ ನೀರು, ಅಂದ್ರೆ ಆಲ್ಕಲೈನ್ ವಾಟರ್ ಕುಡಿಬೇಕು ಸ್ನೇಹಿತರೆ. ಅದರಲ್ಲಿ ಏನು ಸರಿಯಾಗಿ ನೋಡ್ಕೋಬೇಕು ನಾವು ಅಂದ್ರೆ, pH ವ್ಯಾಲ್ಯೂ ನೋಡ್ಕೋಬೇಕು, TDS ನೋಡ್ಕೋಬೇಕು. pH ಎಷ್ಟಿರ್ಬೇಕಾಗತ್ತೆ? pH ಅನ್ನೋದು 7.2 7.2 ಅದಕ್ಕಿಂತ ಕಡಿಮೆ ಇದ್ರೆ ಅದು ಆಲ್ಕಲೈನ್ ವಾಟರ್ ಆಗುತ್ತೆ. ಮತ್ತೆ TDS ಅನ್ನೋದು ಎಷ್ಟಿರ್ಬೇಕಾಗತ್ತೆ? 150 ಇಂದ 200 ಇರ್ಬೇಕಾಗತ್ತೆ. ಅದಕ್ಕಿಂತ ಕಡಿಮೆ ಇದ್ರೆ 50 30 ಆತರ, ಯಾವುದೇ ನಾವು ಮಿನರಲ್ ವಾಟರ್ ಆಚೆ ಕಡೆ ನಾವು ಖರೀದಿ ಮಾಡ್ತೀವಲ್ಲ, ಅದೆಲ್ಲಾನು ಇರೋದು 30 ಇಂದ 50. ಅದೆಲ್ಲಾನು ಸರಿಯಾದ ನೀರು ಅಲ್ಲ, ಅದು ಸರಿಯಾದ ನೀರಲ್ಲ. ಅದ್ರ ಒಳಗಡೆ ಯಾವುದೇ ಮಿನರಲ್ಸ್ ಅಂದ್ರೆ ಲವಣಗಳು ಇಲ್ಲ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಮತ್ತೆ ಸ್ನೇಹಿತರೆ, ಶಕ್ತಿಯುತ ನೀರು ಕುಡಿ ಅಂದ್ರೆ ಈಗಾಗಲೇ ತಿಳ್ಕೊಂಡಿದ್ವಿ, ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸ್ಕೋಬೇಕು, ಇದೆಲ್ಲ ನಾನು ಹೇಳ್ತಾ ಬಂದಿದ್ದೀನಿ ಅಲ್ವಾ? ಯಾಕೆ ತಾಮ್ರದ ಪಾತ್ರದಲ್ಲಿ ನಾವು ನೀರು ಸಂಗ್ರಹಿಸ್ಕೋಬೇಕು? ಇಲ್ಲ ಪಿರಮಿಡ್ ಒಂದು ನೀರು ಕ್ಯಾನ್ ಇದ್ರೆ, ನಿಮ್ಮ ನೀರು ಬಾಟಲ್ ಇದೆಲ್ಲ,
ಎಲ್ಲಿ ನೀವು ನೀರು ಸಂಗ್ರಹಿಸ್ಕೊಂತೀರೋ ಅದರ ಮೇಲೆ ಒಂದು ಪಿರಮಿಡ್ ಇಡಿ, ಇಲ್ಲ ಅಂದ್ರೆ ತಾಮ್ರದ ಪಾತ್ರೆಯಲ್ಲಿ ಸಂಗ್ರಹಿಸ್ಕೊಳ್ಳಿ. ಇಷ್ಟೆಲ್ಲ ನಾನು ಯಾಕೆ ಹೇಳಕ್ಕೆ ಪ್ರಯತ್ನ ಮಾಡಿದೀನಿ ಇಂದಿನ ಕ್ಲಾಸಲ್ಲಿ ಅಂದ್ರೆ, ಅದರಿಂದನೇ ನೀರು ಶಕ್ತಿವಂತವಾಗತ್ತೆ. ಅದೊಂದೇ ಅಲ್ಲ, ಇನ್ನು ನೀರಿನ ಮುಂದೆ ಇಟ್ಕೊಂಡು ನಾವು ಒಳ್ಳೆ ಪ್ರೇಯರ್ ಮಾಡಿದ್ರೆ, ಒಳ್ಳೆ ಪ್ರಾರ್ಥನೆ ಮಾಡಿದ್ರೆ, ನಮ್ಮ ಶಕ್ತಿನ ಆ ನೀರು ಪ್ರಸಾರ ಮಾಡಿದ್ರೆ ಅದನ್ನೂ ಸಹ ಏನಾಗ್ತದೆ, ನೀರು ಶಕ್ತಿವಂತವಾಗತ್ತೆ. ಈಗಾಗಲೇ ಇಷ್ಟೆಲ್ಲ ತಿಳ್ಕೊಂಡೆ ಸ್ನೇಹಿತರೆ. ಈಗ ನಾವು ನೋಡಿ, ಇನ್ನು ಈ ಹಣ್ಣುಗಳು ಮತ್ತು ತರಕಾರಿಗಳು ತಿಂತೀವಲ್ಲ, ಅದರಿಂದ ನೀರು ಬರ್ತಾ ಇರ್ತದೆ. ಅದರಿಂದನೇ ನೀರು ನಾವು ನಮ್ಮ ದೇಹಕ್ಕೆ ಸೇರ್ಕೊಂತದೆ. ಆದ್ರೆ ಅದು ಸಾಕಾಗಲ್ಲ, ಆ ನೀರಾಂಶ ಸಾಕಾಗಲ್ಲ. ಅದಕ್ಕೋಸ್ಕರ ಸರಿಯಾದ ನೀರು ಪಾಲನೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ದೇಹಕ್ಕೆ. ಸ್ನೇಹಿತರೆ, ಇನ್ನು ಈ ಚಾಯ್ ಕಾಫಿ ಮತ್ತೆ ತಂಪು ಪಾನೀಯಗಳೆಲ್ಲ ನಾವು ಕುಡಿತಾ ಇರ್ತೀವಲ್ಲ, ಇದೆಲ್ಲ ಉತ್ತಮ ಅಲ್ಲ. ಯಾಕಂದ್ರೆ ಈ ಕಾಫಿ ಅಂತ ಈ ಈ ಕಾಫಿ ಅಂತ ಇಂಥದ್ರಲ್ಲಿ ಏನಾಗ್ತದೆ, ಒಂದು ಕೆಫೆನ್ ಅಂತ ಒಂದು ವಿಷ ಪದಾರ್ಥ ಇರುತ್ತೆ ಅಲ್ವಾ. ಈ ಕೆಫೆನ್ ಅಥವಾ ವಿಷ ಪದಾರ್ಥ ಇರುತ್ತೆ. ಈ ತಂಪು ಪಾನೀಯಗಳು ನೋಡಿದ್ರೆ ಎಷ್ಟೋ ಶುಗರ್ ಇರುತ್ತೆ ಅಲ್ವಾ. ಅವಾಗ್ಲೂ ನಮ್ಮ ಗ್ಲೂಕೋಸ್ ಅನ್ನೋದು ಅನಿಯಂತ್ರವಾಗತ್ತೆ. ಇದೆಲ್ಲ ನಮ್ಗೆ ಗೊತ್ತು. ಆದ್ರೆ ಇಂಥ ಪಾನೀಯಗಳು ಇದೆಲ್ಲ ತಗೊಂಡ್ರೆ ನನ್ಗೆ ನೀರಾಂಶ ದೇಹಕ್ಕೆ ಸಿಗತ್ತೆ ಅಂತ ಅನ್ಕೊಂಡದ್ದು ಕಲ್ಪನೆ. ಯಾಕಂದ್ರೆ ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಅದ್ರ ಒಳಗಡೆ ಇರುವಂತ ಈ ಕಫಿನ್ ಅನ್ನೋದಿಲ್ಲ, ಇದೆಲ್ಲ ಇದೇನ್ ಮಾಡತ್ತೆ ಅಂದ್ರೆ ನೀರಾಂಶನು ನಮ್ಮ ದೇಹ ಜೀವಕೋಶಗಳಿಗೆ ಸೇರ್ಸಕ್ಕೆ ಅಡ್ಡವಾಗತ್ತೆ. ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಈ ನೀರಾಂಶ ಕೊಡೋದಕ್ಕೆ ಅಡ್ಡವಾಗತ್ತೆ. ಖಂಡಿತವಾಗಿ ಅವಾಗ ನಿಮ್ಮ ದೇಹಕ್ಕೆ ನೀರು ಕೊರತನ್ನು ನೀವು ಅನುಭವಿಸ್ಬೇಕಾಗತ್ತೆ. ಅದಕ್ಕೋಸ್ಕರ ಟೀ ಕಾಫಿ ಆಲ್ ಕೂಲ್ ಡ್ರಿಂಕ್ಸ್ ಎಲ್ಲಾನು ತ್ಯಜಿಸ್ಬೇಕು. ಆಮೇಲೆ ಸ್ನೇಹಿತರೆ, ನಮ್ಗೆ ಯಾವಾಗ ಬಾಯಾರಿಕೆ ಆಗತ್ತೋ ಅಂದ್ರೆ, ಯಾವಾಗ ಥರ್ಸ್ಟಿ ಅಂತ ಅನಿಸ್ತದೋ ಅಂದ್ರೆ, ನಮ್ಮ ದೇಹಕ್ಕೆ ಏನ್ ಅನಿಸ್ತದ ಒಂದ್ಸರಿ ನಾನು ನೀರು ಕುಡಿಬೇಕು ಅಂತ ಅನಿಸ್ತದಲ್ಲ ನಿಮ್ಗೆ, ಅದು ಅರ್ಥ ಏನಂದ್ರೆ ನಿಮ್ಮ ದೇಹ ಒಳಗಡೆ ನೀರಾಂಶ ಕಡಿಮೆ ಆಗಿದೆ ಅಂತ ಅರ್ಥ. ಅವಾಗ ಖಂಡಿತವಾಗಿ ಏನ್ ಕೊಡ್ಬೇಕು, ನೀವು ನೀರನ್ನು ಕುಡಿಬೇಕು. ನೀರು ಅನ್ನೋದು ಕುಡಿಬೇಕಾಗತ್ತೆ. ತಕ್ಷಣವಾಗಿ ನೀರು ಕುಡಿಬೇಕಾಗತ್ತೆ. ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ ಸ್ನೇಹಿತರೆ, ಈ ಇಷ್ಟೆಲ್ಲ ಅಂಶಗಳನ್ನ ನಾವು ತಿಳ್ಕೊಂಡಿದ್ವಿ. ಈಗ ಒಂದು ತೀರ್ಮಾನವನ್ನು ತಗೋಣ. ತೀರ್ಮಾನ ಅಂದ್ರೆ ಏನ್ ನಾವು ಅರ್ಥ ಮಾಡ್ಕೊಂಡಂತ ಈ ನೀರಾಂಶ, ಇದು ನಮ್ಮ ಜೀವನದಲ್ಲಿ ಏನು ಕೊನೆಯದಾಗಿ ನಾವು ಏನು ಅರ್ಥ ಮಾಡ್ಕೊಂಡು ಅದನ್ನ ನಾವು ಕಡ್ಡಾಯವಾಗಿ ನಿತ್ಯ ನಾವು ಅನುಭವಿಸ್ಬೇಕು, ಅಳವಡಿಸ್ಕೋಬೇಕಂತ ನೋಡೋಣ. ಈ ಪ್ರತಿ ದಿನಕ್ಕೆ ಬೇಕಾಗುವಂತ ನೀರು ಅಂಶ ಯಾವ ತರ ಲೆಕ್ಕಾಚಾರ ಮಾಡ್ಬೇಕು ಸ್ನೇಹಿತರೆ. ಒಂದು ತಂಬ್ ರೂಲ್ ಅಂತ ಇದೆ. ಏನಂತಂದ್ರೆ, ನಿಮ್ಮ ತೂಕ 1 kg ಇದ್ರೆ 30 ಮಿಲಿ ಲೀಟರ್ ಅದಕ್ಕೆ ಸಮಾನ ಕೊಡ್ಬೇಕಾಗತ್ತೆ. ಅಂದ್ರೆ ಈಗ ನೋಡಿ, 60 kg ಅಂತ ಇಟ್ಕೊಳ್ಳಿ. 60 kg ಇಂಟು 30 ಮಿಲಿ ಲೀಟರ್ ಎಷ್ಟಾಯ್ತು? ಅದು 1.8 ಲೀಟರ್ ಆಯ್ತು. ಅಂದ್ರೆ 1 ಲೀಟರ್ 800 ಮಿಲಿ ಲೀಟರ್ ಆಯ್ತು ಅಲ್ವಾ. ಅಂದ್ರೆ 1.8 ಲೀಟರ್ ಕನೀಸ ಪಕ್ಷ. ಇದು ಕನೀಸ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಾ ಇರೋದು, ಇದು ಪೂರ್ತಿ ಇಷ್ಟೇ ಕೊಡ್ಬೇಕಂತಲ್ಲ. ಇದು ಕನೀಸ ಪಕ್ಷದಲ್ಲಿ ಏನೇ ನೀವು ಗಮನ ಕೊಟ್ಟಿಲ್ಲ ಅಂದ್ರೂ ಅವತ್ತಿನ ದಿನ ಇಷ್ಟು ನೀರು ನಿಮ್ಮ ದೇಹ ಒಳಗಡೆ ಹೋಗ್ಬೇಕು. ಯಾವಾಗ ಅಂದ್ರೆ 60 kg ನೀವು ತೂಕ ಇದ್ರೆ ಅದಕ್ಕೂ 1.8 ಲೀಟರ್ ಅನ್ನೋದು ಖಂಡಿತವಾಗಿ ಕಡ್ಡಾಯವಾಗಿ ಕನೀಸ ಪಕ್ಷದಲ್ಲಿ ಕುಡಿಬೇಕು. ಇಲ್ಲ ಅಂದ್ರೆ ಏನಾಗ್ತದೆ, ಖಂಡಿತವಾಗಿ ನಿಮಗೆ ಡಿಹೈಡ್ರೇಷನ್ ಸ್ಟಾರ್ಟ್ ಆಗುತ್ತೆ. ಹೈಡ್ರೇಷನ್ ಅಂತ ಅಂದ್ರೆ ನೀರಾಂಶ ಚೆನ್ನಾಗಿರೋ ದೇಹದಲ್ಲಿ ಏನಾಗ್ತದೆ, ಹೈಡ್ರೇಷನ್ ಚೆನ್ನಾಗಿರ್ತದೆ ಅಂತ ಅರ್ಥ ಅಲ್ವಾ. ಈಗ ಈ ತರ ನೀವು ಪಾಲನೆ ಮಾಡಲಿ ಅಂದ್ರೆ ಡಿಹೈಡ್ರೇಷನ್ ಶುರುವಾಗಿ ಎಲ್ಲಾ ರೋಗಗಳು ಅಲ್ಲಿಂದನೇ ಶುರು ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಓಕೆ, ಇದು ಒಂದು ಗಮನಿಸ್ಕೊಳ್ಳಿ. ಮತ್ತೆ ಇನ್ನೊಂದು ಗಮನಿಕೆ ಏನಂದ್ರೆ ಸ್ನೇಹಿತರೆ, ಈ ಬಿಸಿ ಕಾಲದಲ್ಲಿ ಏನ್ ಮಾಡ್ಬೇಕು ಗೊತ್ತಾ. ಬಿಸಿ ಕಾಲದಲ್ಲಿ ನಮ್ಮ ದೇಹಕ್ಕೆ ಈಗ ಲೆಕ್ಕಾಚಾರ ಮಾಡಿದ ಪ್ರಕಾರ ಒಂದು 60 kgಗೆ 1.8 ಲೀಟರ್ ಅನ್ನೋದು ಕಡ್ಡಾಯವಾಗಿ ಕನಿಷ್ಠ ಪಕ್ಷದಲ್ಲಿ ಅನ್ಕೊಂಡ್ರೆ, ಜಾಸ್ತಿ ಕುಡಿದು ತುಂಬಾ ಒಳ್ಳೇದೇ, ಆದ್ರೆ ಹೆಚ್ಚಾಗಿ ಕುಡಿಬಾರ್ದು. ಹೇಳ್ಬೇಕಂದ್ರೆ ಒಂದು 3-4 ಲೀಟರ್. ನಿಮ್ಗೆ 1.8 ಲೀಟರ್ ಬೇಕಾಗಿದ್ರು 3-4 ಲೀಟರ್ ಕುಡಿಯೋದು ಏನು ತೊಂದರೆ ಆಗಲ್ಲ, ಒಳ್ಳೇದೇ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಕುಡಿಬಾರ್ದು, ಅದು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಂದ್ರೆ, ಈ ಬಿಸಿ ಕಾಲದಲ್ಲಿ ಏನ್ ಮಾಡ್ಬೇಕು, 20% ಜಾಸ್ತಿ ನೀರು ಕೊಡ್ಬೇಕಾಗತ್ತೆ ನಿಮ್ಮ ದೇಹಕ್ಕೆ. ನಾವು ಆತರ ಕುಡಿಬೇಕು. ಯಾಕಂದ್ರೆ ಹೆಚ್ಚಾಗಿ ಬೆವರು ಅನ್ನೋದು ಆಚೆ ಕಡೆ ಹೋಗ್ತಾ ಇರ್ತದೆ ಅಲ್ವಾ. ಹೆಚ್ಚು ಬೆವರು ಆಚೆ ಕಡೆ ಹೋಗ್ತಾ ಇರ್ತದೆ. ಇದು ನೀವು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಇನ್ನೊಂದೇನಂದ್ರೆ, ನಮ್ಮ ಈ ಮೂತ್ರದ ಬಣ್ಣ ಇದೆಲ್ಲ, ಅದು ಯಾವಾಗ್ಲೂ ನೀವು ಗಮನಿಸುವಾಗ ಮೂತ್ರ ಹೋಗ್ತಾ ಇರ್ತದೆ. ಅದು ಬಣ್ಣ ಅನ್ನೋದು ಯೆಲ್ಲೋ ಕಲರ್ ಇದ್ರೆ ಖಂಡಿತವಾಗಿ ಅರ್ಥ ಏನಂದ್ರೆ, ನಿಮ್ಮ ದೇಹ ಒಳಗಡೆ ನೀರಾಂಶ ಕಡಿಮೆ ಆಗಿದೆ. ತಕ್ಷಣ ನೀರನ್ನು ಕೊಡಿ. ಇದು ಅರ್ಥ ಮಾಡ್ಕೊಳ್ಳಿ. ಆದ್ರೆ ಇನ್ನೊಂದು ಏನಾಗ್ತದೆ ಅಂದ್ರೆ, ಈ ದೇಹದಲ್ಲಿ ನೀರಿನ ಕೊರತ ಇದ್ರೆ ಏನೇನು ಅನಾರೋಗ್ಯ ನಮಗೂ ಉಂಟಾಗುತ್ತೆ. ಅಂದ್ರೆ ನಮ್ಮ ದೇಹಕ್ಕೆ ಏನೇನು ಅನಾರೋಗ್ಯಗಳು ಸಮಸ್ಯೆಗಳು ಬರುತ್ತೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ.
ಕಡಿಮೆ ರಕ್ತ ಒತ್ತಡ, ಲೋ ಬ್ಲಡ್ ಪ್ರೆಷರ್ ಅಂತ, ಲೋ ಬಿ ಪಿ ಅಂತ ತುಂಬಾ ಜನ ಈಗಾಗಲೇ ಸಫರ್ ಆಗ್ತಾ ಇರ್ತಾರಲ್ವಾ. ಅದೆಲ್ಲದಕ್ಕೂ ಕಾರಣ ಏನಂದ್ರೆ ನೀರಾಂಶ ನೀವು ಸರಿಯಾಗಿ ಕೊಡ್ತಾ ಇಲ್ಲ, ನೀರಾಂಶ ಕೊರತೆ ಇದೆ ನಿಮ್ಮ ದೇಹದಲ್ಲಿ ಅಂತ ಅರ್ಥ. ಮತ್ತೆ ರಕ್ತ ಏನಾಗ್ತದೆ, ಹಪ್ಪುಗಟ್ಟುವಾಗ ಅಂದ್ರೆ ರಕ್ತ ಕ್ಲಾಟ್ಸ್ ಆಗ್ತದೆ, ಬ್ಲಡ್ ಕ್ಲಾಟ್ಸ್ ಗೊತ್ತಲ್ಲ, ಬ್ಲಡ್ ಕ್ಲಾಟ್ಸ್, ಅದನ್ನು ಸಹ ಈ ನೀರಾಂಶ ಚೆನ್ನಾಗಿಲ್ಲ, ನೀರಾಂಶ ಸರಿಯಾಗಿ ಕೊಡ್ತಾ ಇಲ್ಲ ಅಂದ್ರೆ ಖಂಡಿತವಾಗತ್ತೆ. ಮತ್ತೆ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅನ್ನೋದು ಖಂಡಿತವಾಗಿ ಉಂಟಾಗ್ತದೆ ಸ್ನೇಹಿತರೆ, ಯಾವಾಗ ನೀರಾಂಶ ಸರಿಯಾಗಿಲ್ಲ ಅಂದ್ರೆ. ಕೀಲುಗಳ ನೋವು, ಜಾಯಿಂಟ್ ಪೈನ್ಸ್, ಮತ್ತೆ ಕೊನೆಯದಾಗಿ ಕಿಡ್ನಿ ಸಂಬಂಧಿತ ಸಮಸ್ಯೆಗಳು ಶುರು ಆಗತ್ತೆ ಯಾವಾಗ ಈ ನೀರಾಂಶ ಚೆನ್ನಾಗಿಲ್ಲ ಅಂದ್ರೆ. ಸ್ನೇಹಿತರೆ, ಒಂದು ಅರ್ಥ ಮಾಡ್ಕೋಬೇಕು ಕೊನೆಯದಾಗಿ ಈ ತೀರ್ಮಾನದಲ್ಲಿ, ಕಿಡ್ನಿ ಅನ್ನೋದು 82% ಅಂದ್ರೆ 82% ನೀರು ಅದಕ್ಕೆ ಬೇಕಾಗಿದ್ದ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನಾಗ್ತದೆ, ಇಡೀ ರಕ್ತವೇ ಫಿಲ್ಟರ್ ಆಗ್ತಾ ಇರ್ತದೆ ಅಲ್ವಾ. ಇಡೀ ರಕ್ತ, ನಮ್ಮ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇದ್ರೆ ಅಲ್ಲಿ ಕಿಡ್ನಿ ಹತ್ರ ಬಂದು ಕಿಡ್ನಿಯಲ್ಲಿ ಫಿಲ್ಟರ್ ಆಗ್ತದೆ. ಏನು ಫಿಲ್ಟರ್ ಆಗತ್ತೆ, ಅದ್ರ ಒಳಗಡೆ ಯಾವುದೇ ಟಾಕ್ಸಿನ್ಸ್, ಯಾವುದೇ ವಿಷ ಪದಾರ್ಥಗಳಿದ್ರೆ ಅದೆಲ್ಲ ತೆಗೆದಾಕ್ಬೇಕಂದ್ರೆ ಯಾರು ತೆಗೆದಾಕ್ಬೇಕು, ಕಿಡ್ನಿನೇ ತೆಗೆದಾಕ್ಬೇಕು. ಅಂದ್ರೆ ಪೂರ್ತಿ ಫಿಲ್ಟರ್ ಮಾಡಿ, ನಮ್ಮ ಫಿಲ್ಟರ್ ಮಾಡುವಂತ ರಕ್ತ ತಿರ್ಗಾ ಮತ್ತೆ ಅದು ಹೃದಯಕ್ಕೆ ಹೋಗಿ ಹೃದಯದಿಂದ ಎಲ್ಲಾ ಕಡೆ ಹರಿತಾ ಇರ್ತದೆ. ಅದು ಅದು ಒಂದು ಪದ್ಧತಿ. ಆದ್ರೆ ಆ ರಕ್ತ ಕಿಡ್ನಿ ಹತ್ರ ಬಂದು, ಈಗಾಗಲೇ ನೋಡಿ ಎಷ್ಟೋ ಜನ ಡಯಾಲಿಸಿಸ್ ಹೋಗ್ತಾರೆ, ಯಾಕಂದ್ರೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ. ಕಿಡ್ನಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರು ಡಯಾಲಿಸಿಸ್ ಹೋಗಿ ಏನ್ ಮಾಡ್ತಾರೆ, ಡಯಾಲಿಸಿಸ್ ಅಲ್ಲಿ ಅವ್ರ ರಕ್ತವನ್ನು ಪೂರ್ತಿ ಒಂದು ಮೆಷಿನ್ ಅಲ್ಲಿ ಅಲ್ಲೆಲ್ಲ ಶುದ್ಧಿ ಮಾಡಿ ಮತ್ತೆ ತಿರ್ಗಾ ಆ ದೇಹ ಕಲಿಸ್ತಾ ಇರ್ತಾರೆ. ಅದು ಕಿಡ್ನಿ ಡಯಾಲಿಸಿಸ್ ಅಂತ ಹೇಳ್ತೀವಿ ನಾವು. ಆದ್ರೆ ಸಹಜವಾಗಿ ಡಯಾಲಿಸಿಸ್ ಹೇಗಾಗತ್ತೆ, ನಮ್ಮ ಕಿಡ್ನಿ ಮಾಡ್ಕೊಂತದೆ. ಆ ಕಿಡ್ನಿ ಯಾವ ತರ ಮಾಡ್ತದೆ, ನಮ್ಮ ದೇಹದಲ್ಲಿ ಇರುವಂತ ಎಲ್ಲಾ ರಕ್ತವನ್ನು ತಗೊಂಡು ಆ ರಕ್ತವನ್ನು ಒಂದ್ಸರಿ ಮತ್ತೆ ಶುದ್ಧಿ ಮಾಡಿ ಅದ್ರಲ್ಲಿ ಹೊರಗಡೆ ಅಂತ ಎಲ್ಲಾ ಟಾಕ್ಸಿನ್ಸ್ ತೆಗೆದಾಕಿ, ಬ್ಲಡ್ ಒಳಗಡೆ ಅಂತ ಇಂಪ್ಯೂರಿಟೀಸ್, ಆ ಟಾಕ್ಸಿನ್ಸ್, ವಿಷ ಪದಾರ್ಥ ಎಲ್ಲ ತೆಗೆದಾಕಿ ನಮ್ಮ ಮೂತ್ರದ ರೂಪಾನ ಅಂದ್ರೆ ಮೂತ್ರದಲ್ಲಿ ಕಲ್ಸ್ಕೊಡ್ತದೆ. ಮೂತ್ರದಿಂದ ನಮ್ಗೆ ಆಚೆ ಕಡೆ ಹೋಗುತ್ತೆ. ಸೊ ಮೂತ್ರಾಶಯಕ್ಕೆ ಸೇರ್ಕೊಂಡು ಅಲ್ಲಿ ಯೂರಿನ್ ಬ್ಲಾಡರ್ ಅಂತ ಇರುತ್ತದೆ, ಮೂತ್ರಕೋಶ, ಕಿಡ್ನಿದಿಂದ ಮೂತ್ರಕೋಶ, ಮೂತ್ರಕೋಶದಿಂದ ಆಚೆ ಕಡೆ ಹೋಗೋದು. ಸೊ ಈ ತರ ಯಾವುದೇ ವಿಷ ಪದಾರ್ಥಗಳಿದ್ರೆ ಸಂಗ್ರಹಿಸಿಕೊಂಡಿದ್ರೆ ಈ ನಮ್ಮ ರಕ್ತ ಒಳಗಡೆ ಈ ತರ ಶುದ್ಧಿ ಮಾಡೋದು ಪ್ರಧಾನವಾಗಿ ನಮ್ಮ ಕಿಡ್ನಿ. ಅದ ಅರ್ಥ, ಮೂತ್ರಪಿಂಡಗಳು ಅರ್ಥ ಮಾಡ್ಕೊಂಡು ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡಕ್ಕೆ ಹೆಚ್ಚಾಗಿ ನೀರಾಂಶ ಸರಿಯಾದ ಪಾಲನೆ ಮಾಡಿ ಅಂತ ನಮ್ಗೆಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ.